ಹಲೋ ಫ್ರೆಂಡ್ಸ್, ಅಖಿಲ ಕರ್ನಾಟಕ ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿ ಪ್ರಜ್ಞಾ ವೇದಿಕೆಯ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಲತಾ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಅಖಿಲ ಕರ್ನಾಟಕ ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿ ಪ್ರಜ್ಞಾ ವೇದಿಕೆಯ ವತಿಯಿಂದ 2ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹಲವಾರು ಸ್ಪರ್ಧೆಗಳನ್ನ ಆಯೋಜಿಸಲಾಗಿತ್ತು. ಅದರಂತೆಯೇ ಈ ಒಂದು ಯೂಟ್ಯೂಬ್ ಸಂಚಿಕೆಯಲ್ಲಿ ನೀವೆಲ್ಲರೂ ಕೂಡ ನಮ್ಮ ವೇದಿಕೆಯ ವತಿಯಿಂದ ಆಯೋಜಿಸಿದಂತಹ ಚರ್ಚಾ ಸ್ಪರ್ಧೆಯ ವಿಜೇತರ ಒಂದು ಧ್ವನಿ ತುಣುಕುಗಳನ್ನ ಆಲಿಸಲಿದ್ದೀರಿ. ಹಾಗಿದ್ರೆ ಏನ್ ವಿಷಯ ಅಂತ ಕೇಳ್ತಾ ಇದ್ದೀರಾ? ಚರ್ಚಾ ಸ್ಪರ್ಧೆಯ ವಿಷಯ ಹೀಗಿದೆ: ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದೆಯೇ ಅಥವಾ ಇಲ್ಲವೇ? ಪ್ರಥಮ ಬಹುಮಾನ ವಿಜೇತರಾದಂತಹ ಭುವನೇಶ್ವರಿ, ದ್ವಿತೀಯ ಬಹುಮಾನ ವಿಜೇತರಾದಂತಹ ಸುಜಾತ, ತೃತೀಯ ಬಹುಮಾನ ವಿಜೇತರಾದಂತಹ ಮಲ್ಲಿಕಾರ್ಜುನ್ ಮಾವಿನಕೆರೆಯವರ ಒಂದು ಧ್ವನಿ ತುಣುಕುಗಳನ್ನ ಈ ಒಂದು ಸಂಚಿಕೆಯಲ್ಲಿ ನೀವು ಆಲಿಸಲಿದ್ದೀರಿ. ಹಾಗಿದ್ರೆ ಮತ್ಯಾಕ್ ತಡ ಸ್ನೇಹಿತರೆ, ನಮ್ಮ ಚರ್ಚಾ ಸ್ಪರ್ಧೆಯ ತೀರ್ಪುಗಾರರಾದಂತಹ ವಿದ್ಯಾವರ್ಧಕ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಮೋಹನ್ ಕುಮಾರ್ ಸರ್ ರವರು ತಮ್ಮ ಮಾತುಗಳನ್ನ ಪ್ರಾರಂಭಿಸಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನ ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ರಿಗೂ ನಮಸ್ಕಾರ. ಈ ದಿವಸ ಅಖಿಲ ಕರ್ನಾಟಕ ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿ ಪ್ರಜ್ಞಾ ವೇದಿಕೆ ವತಿಯಿಂದ ದೃಷ್ಟಿ ವಿಶ್ವಾಸಿ ವಿದ್ಯಾರ್ಥಿಗಳಿಗೆ ಒಂದು ಡಿಬೇಟ್ ಕಾಂಪಿಟೇಷನನ್ನು ವೇದಿಕೆಯ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದಿವಾಕರ್ ಅವರೇ, ಲತಾ ಮೇಡಮ್ ಅವರೇ ಹಾಗೂ ನನ್ನ ವಿದ್ಯಾರ್ಥಿ ಮಿತ್ರ ಪ್ರದೀಪ್ ರವರೇ ಹಾಗೂ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಎಲ್ಲ ನೆಚ್ಚಿನ ಸ್ಪರ್ಧಿಗಳೇ, ಇವತ್ತಿನ ವಿಷಯ ಸಾಮಾಜಿಕ ಜಾಲತಾಣಗಳು ಇತ್ತೀಚಿನ ದಿನಗಳಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿವೆಯೇ ಇಲ್ಲವೇ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಒಂದು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಬಹುಶಃ ನಾನಾದರೂ ಅಂದ್ಕೋತೀನಿ ಇದು ಇವತ್ತು ಪ್ರಸ್ತುತ ಮತ್ತು ಸಮಂಜಸವಾಗಿರತಕ್ಕಂಥ ವಿಷಯ ಅಂಥೇಳಿ. ಕಾರಣ ಆದರೂ ಇಷ್ಟೇ, ಇದರ ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಚರ್ಚೆಗಳು ಆಗಾಗ ದಿನನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿಯೇ ನಡೀತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೇವೆ. ಇದರಲ್ಲಿ ಎಲ್ಲ ಸ್ಪರ್ಧಿಗಳಿಗೆ ಸುಮಾರು 5 ನಿಮಿಷ 30 ಸೆಕೆಂಡ್ಗಳ ಕಾಲ ಮಾತನಾಡಬೇಕು. ಅದು ಚರ್ಚೆಯ ರೂಪದಲ್ಲಿರಬೇಕು ಅಥವಾ ಪರ ಅಥವಾ ವಿರೋಧದ ರೂಪದಲ್ಲಿ ತಮ್ಮ ವಾದವನ್ನು ತಾವೆಲ್ಲರೂ ಮಂಡಿಸಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ನೋಡಿ, ತಾವು ವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟತೆಯಿಂದ ಇರಲಿ. ತಾವು ಇದರ ವಿಷಯದ ಪರವಾಗಿ ಮಾತನಾಡ್ತಾ ಇದ್ದೀರಾ ಅಥವಾ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಾ ಅನ್ನುವಂತಹ ವಿಚಾರ ತೀರ್ಪುಗಾರರಿಗೆ ಮತ್ತು ಆಯೋಜಕರಿಗೆ ತಲುಪುವ ರೀತಿ ತಾವೆಲ್ಲರೂ ಮಾತನಾಡಬೇಕು. ಯಾವುದೇ ಅಸ್ಪಷ್ಟವಾಗಿರುವಂತಹ ರೂಪದಲ್ಲಿ ಮಾತನಾಡಿದರೆ ಜಡ್ಜ್ ಮಾಡೋದಕ್ಕೆ ನಮಗೂ ಕೂಡ ಕಷ್ಟ ಆಗುತ್ತೆ, ಆಯೋಜಕರಿಗೂ ಕೂಡ ಕಷ್ಟ ಆಗುತ್ತೆ. ನೋಡಿ, ಇದರಲ್ಲಿ ಮೊದಲು ಸಾಮಾಜಿಕ ಜಾಲತಾಣಗಳು ಅಂದರೆ ಏನು ಅನ್ನುವಂಥದ್ದು ತಮ್ಮ ಗಮನಕ್ಕೆ ಇರಲಿ. ಸಾಮಾಜಿಕ ಜಾಲತಾಣಗಳು ಇವತ್ತು ಹಲವಾರು ರೂಪದಲ್ಲಿದೆ. ಅದು ಬರವಣಿಗೆ ರೂಪದಲ್ಲಿ ಬರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಪಬ್ಲಿಷ್ ಮಾಡ್ತಕ್ಕಂಥ ವೆಬ್ಸೈಟ್ಗಳಾಗಿರ್ಬೋದು, ಅಥವಾ ಚಿತ್ರಗಳನ್ನು ಹಾಕ್ತಕ್ಕಂಥ ವೆಬ್ಸೈಟ್ಗಳಾಗಿರ್ಬೋದು, ಅಥವಾ ಚರ್ಚೆ ಮಾಡ್ಬೋದಾಗಿರ್ತಕ್ಕಂಥ ಜಾಲತಾಣಗಳಾಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟ್ಟರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಜಾಲತಾಣಗಳೇ. ಇಂತಹ
ಜಾಲತಾಣಗಳು ಹೆಸರೇ ಹೇಳೋ ಹಾಗೆ ಸಾಮಾಜಿಕ ಜಾಲತಾಣ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಇರ್ತಕ್ಕಂತಹ ವ್ಯಕ್ತಿಯನ್ನು ಸಂಪರ್ಕಿಸುವುದಕ್ಕೆ ಯಾವುದಾದ್ರು ರೂಪದಲ್ಲಿ ಆಗಿರ್ಬೋದು. ಅದು ಬರವಣಿಗೆ, ಮಾತು, ಚಿತ್ರ ಅಥವಾ ವಿಡಿಯೋ ರೂಪದಲ್ಲಿ ಸಂದೇಶಗಳನ್ನು ಕಳಿಸ್ತಕ್ಕಂತಹ ಎಲ್ಲ ಮಾಧ್ಯಮಗಳು ಕೂಡ ಸಾಮಾಜಿಕ ಜಾಲತಾಣಗಳೇ ಆಗಿರ್ತವೆ. ಇಂತಹ ಜಾಲತಾಣಗಳು ಇವತ್ತು ಪ್ರಸ್ತುತ ಸಮಾಜದ ಸ್ವಾಸ್ಥ್ಯವನ್ನು ಅಂದರೆ ಆರೋಗ್ಯವನ್ನು ಹದಗೆಡಿಸ್ತಾ ಇದ್ದಾವ ಅನ್ನುವಂತಹ ವಿಚಾರವನ್ನು ತಾವು ಒಪ್ಕೊಂಡ್ರೆ ಹೌದು ಇದರ ನಾನು ಪರವಾಗಿ ಮಾತನಾಡ್ತಾ ಇದ್ದೀನಿ ಅಂಥೇಳಿ, ಅಥವಾ ನಾನು ಅದನ್ನು ಒಪ್ಪಲ್ಲ, ಇದರಿಂದ ಏನು ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇಲ್ಲ, ಅದಕ್ಕೆ ಬೇರೆ ಕಾರಣಗಳಿದೆ ಅನ್ನೋದಾದರೆ ತಾವು ಅದನ್ನು ಚರ್ಚೆ ಮಾಡಿ 5 ನಿಮಿಷ 30 ಸೆಕೆಂಡ್ಗಳಲ್ಲಿ ತಮ್ಮ ಚರ್ಚೆಯನ್ನು ಮುಗಿಸಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ತರಹದ ಚರ್ಚೆಗಳು ಆಗೋದ್ರಿಂದ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂತಹ ಚರ್ಚೆ ಮತ್ತು ಅದರಿಂದ ಬರ್ತಕ್ಕಂಥ ರಿಸಲ್ಟು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ರೂಪದಲ್ಲಿ ತಾವೆಲ್ಲರೂ ಕೂಡ ಚರ್ಚೆ ಮಾಡ್ತೀರಿ ಅನ್ನುವಂತಹ ಆಶಯವನ್ನು ಇಟ್ಕೊಂಡು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ಅಭಿನಂದನೆಗಳನ್ನು ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಭುವನೇಶ್ವರಿ ಆರ್. ನಾನು ಮೈಸೂರು ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ BA ವ್ಯಾಸಂಗ ಮಾಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿದೆ ಎಂಬುದು ಇಂದಿನ ಚರ್ಚಾ ವಿಷಯವಾಗಿದೆ. ನಾನು ಈ ವಿಷಯದ ವಿರುದ್ಧವಾಗಿ ಅಂದ್ರೆ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವುದಿಲ್ಲ ಎಂಬುದನ್ನು ನಿರೂಪಿಸ್ತಾ ಇದ್ದೇನೆ. ಬಂಧುಗಳೇ, ಇದು ವಿಜ್ಞಾನ ಯುಗ. ವಿಜ್ಞಾನಗಳು ತಂತ್ರಜ್ಞಾನಗಳು ಬೆಳೆದು ನಮಗೆ ಸಾಕಷ್ಟು ಉಪಯುಕ್ತಕಾರಿಯಾಗಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಮಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತವೆ. ಸಾಮಾಜಿಕ ಜಾಲತಾಣಗಳು ಯಾವ ಕಾರಣಕ್ಕೂ ಎಂದಿಗೂ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಿಲ್ಲ. ಒಂದು ವೇಳೆ ಸಮಾಜದ ಸ್ವಾಸ್ಥ್ಯ ಹಾಳಾಗೋದೇ ಆದ್ರೆ ಸಾಮಾಜಿಕ ಜಾಲತಾಣಗಳನ್ನ ಬಳಸುವ ಅವಿವೇಕದ, ವಿವೇಚನೆ ಇಲ್ಲದ, ಈ ಸಮಾಜದ ಬಗ್ಗೆ ಕಳಕಳಿ ಇಲ್ಲದ ಕೆಲ ವಿಕೃತ ಮನಸ್ಸಿನ ಮನುಷ್ಯರಿಂದ ಹಾಳಾಗುತ್ತದೆ ಹೊರತು ಸಾಮಾಜಿಕ ಜಾಲತಾಣಗಳಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗೋದಿಲ್ಲ. ಮೊಬೈಲು ನಮ್ಮ ಕೈಲಿರುತ್ತದೆ ಹೊರತು ಮೊಬೈಲ್ ಕೈಲಿ ನಾವಿರೋದಿಲ್ಲ. ಮೊಬೈಲಲ್ಲಿ ಸಾಮಾಜಿಕ ಜಾಲತಾಣಗಳನ್ನ ಬಳಸೋ ನಾವು ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಚನಾ ಶಕ್ತಿ ಇರುತ್ತದೆ. ಆದ್ರೂ ಕೆಲವರು ಹುಚ್ಚು ಆಸೆಗಾಗಿ ಅಥವಾ ಯಾರನ್ನೂ ಚುಡಾಯಿಸುವುದಕ್ಕಾಗಿಯೋ ವೈಯಕ್ತಿಕ ನಿಂದನೆಗಾಗಿಯೋ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ಕೊಂಡ್ರೆ ಅದು ಅವರ ತಪ್ಪು ಹೊರತು ಸಾಮಾಜಿಕ ಜಾಲತಾಣಗಳ ತಪ್ಪಲ್ಲ. ಬೇಡವಾದ ವಿಷಯಗಳು, ಅಶ್ಲೀಲ ವಿಚಾರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬಂದ್ರೆ ಅಂತಹ ವಿಚಾರಗಳನ್ನ ನೋಡೋಕೆ ಹೋಗ್ಬಾರ್ದು. ಒಂದು ವೇಳೆ ಮನಸ್ಸು ತಡಿದೆ ನೋಡಿದ್ವಿ ಅಂತ ಅಂದ್ರೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿಟ್ಕೊಂಡ್ರೆ ಯಾವ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ ಸ್ನೇಹಿತರೆ, ಹುಲಿ, ಆನೆ, ಸಿಂಹ, ಚಿರತೆ ಇಂಥ ಭಯಂಕರ ಪ್ರಾಣಿಗಳನ್ನ ನಿಯಂತ್ರಿಸುವಂತ ನಾವು ನಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಕ್ಕಾಗೋದಿಲ್ವಾ ಹೇಳಿ? ಸಮಾಜದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಎಲ್ಲಾ ವಿಷಯಗಳು ಕೆಟ್ಟದ್ದೇ ಅಂತ ಹೇಳೋದಿಕ್ಕಾಗೋಲ್ಲ. ಕೆಲ ಒಳ್ಳೆಯ ವಿಷಯಗಳು, ಒಳ್ಳೆಯ ಮಾಹಿತಿಗಳು, ಉಪಯುಕ್ತ ವಿಚಾರಗಳು ಸಿಗುತ್ತವೆ. ಅದರಲ್ಲಿ ಯಾವುದನ್ನ ನೋಡ್ಬೇಕು ಯಾವುದನ್ನ ನೋಡಬಾರ್ದು ಅನ್ನೋ ಆಯ್ಕೆ ನಮ್ದು. ಮಾನವರಾದ ನಾವು ಅನೇಕ ವಿಚಾರವಂತರು, ವಿವೇಕಶೀಲರು, ಬುದ್ಧಿವಂತರು ಆಗಿರೋದ್ರಿಂದ ಕೆಟ್ಟ ವಿಚಾರಗಳನ್ನ ಬಿಟ್ಟು ಒಳ್ಳೆಯದನ್ನ ಅರಗಿಸ್ಕೊಳ್ಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಮಾಹಿತಿಗಳು, ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಸಿಗುತ್ತವೆ. ಹೀಗಿರುವಾಗ ನಮ್ಮ ತಪ್ಪನ್ನ ನಾವಿಟ್ಕೊಂಡು ಸಾಮಾಜಿಕ ಜಾಲತಾಣಗಳನ್ನ ಟೀಕ್ಸೋದು ಎಷ್ಟರ ಮಟ್ಟಿಗೆ ಸರಿ ಸ್ನೇಹಿತರೆ? ಮೊಬೈಲಲ್ಲಿ ಸರ್ಕಾರಿ ಆ್ಯಪ್ಗಳಿವೆ,
ಆರೋಗ್ಯ ಆ್ಯಪ್ಗಳಿವೆ. ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟ ಮಾಹಿತಿಗಳು ಸಿಗುತ್ತವೆ. ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಸಿಗೋದ್ರಿಂದ ಬೇಡವಾದ ವಿಚಾರಗಳನ್ನು ನೋಡಿ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸಿಕೊಳ್ಳೋದು ಬೇಡ. ಅರಿವೇ ಗುರು ಅಂತ ಮಾತಿದೆ, ಸುಮ್ಮನೆ ಮಾತಿಲ್ಲ ಅದು. ಹಿರಿಯರು ಸುಮ್ಮನೆ ಮಾತಾಡಿಲ್ಲ. ನಮ್ಮನ್ನ ನಾವು ಅರಿತುಕೊಂಡು ಬಾಳಿದ್ರೆ ಯಾವ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡುಬರುವ ಕೆಟ್ಟ ವಿಚಾರಗಳು ಸಮಾಜದ ಮೇಲೆ ಯಾವ ಪ್ರಭಾವನೂ ಬೀರೋದಿಲ್ಲ, ಯಾವ ಪರಿಣಾಮನೂ ಉಂಟಾಗೋದಿಲ್ಲ. ಯಾರೋ ಒಬ್ರು ನನ್ನ ಆತ್ಮೀಯರು ಹೀಗೆ ಮಾತಾಡ್ಬೇಕಾದ್ರೆ ಎಲ್ಲರ ಮನಸ್ಥಿತಿ ಒಂದೇ ತರ ಇರೋದಿಲ್ಲ ಅಂತ ಹೇಳಿದ್ರು. ನಿಜ, ನಾನು ಒಪ್ಕೊಳ್ತೀನಿ ಸ್ನೇಹಿತರೆ, ಎಲ್ಲರ ಮನಸ್ಥಿತಿನೂ ಒಂದೇ ರೀತಿ ಇರೋದಿಲ್ಲ. ಆದ್ರೆ ತಿಳುವಳಿಕೆ ಖಂಡಿತ ಇರುತ್ತೆ ಅಲ್ವಾ. ಈಗ ಬೆಂಕಿ ಸುಡುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಸುಡುತ್ತೆ ಅಂತ ಗೊತ್ತಿದ್ರೂ ನಾನು ಅದ್ರಲ್ಲೇ ಕೈ ಇಡ್ತೀನಿ ಅಂತ ಹೋದ್ರೆ ಬೆಂಕಿ ಸುಡದೆ ಇರುತ್ತ್ಯಾ? ಹಾಗಂತ ನಮ್ದೇ ತಪ್ಪು ಅಂತ ಬೆಂಕಿಯದ್ದೇ ತಪ್ಪು ಅಂತ ಹೇಳೋಕ್ಕಾಗತ್ತಾ? ತಪ್ಪು ನಮ್ದು ತಾನೆ. ಸಾಮಾಜಿಕ ಜಾಲತಾಣಗಳು ಏನಾದ್ರೂ ಬಂದು ಸಮಾಜವನ್ನ ಹಾಳು ಮಾಡಿ ಕೆಟ್ಟ ವಿಚಾರಗಳನ್ನ ನೋಡಿ ಅಂತ ಹೇಳಿದ್ಯಾ? ಬೇಡವಾದ ವಿಚಾರಗಳನ್ನ ನೋಡಿ ತಲೆ ಕೆಡಿಸ್ಕೊಂಡ್ರೆ ಅವರ ಸ್ವಾಸ್ಥ್ಯ ಹಾಳಾಗುತ್ತದೆ ಹೊರತು ಸಮಾಜದ ಸ್ವಾಸ್ಥ್ಯ ಹೇಗೆ ಹಾಳಾಗತ್ತೆ? ವಿಜ್ಞಾನಿಗಳು ತುಂಬಾ ಶ್ರಮಪಟ್ಟು ಅನೇಕ ಆವಿಷ್ಕಾರಗಳನ್ನ ಮಾಡಿ ಹಲವಾರು ಸಾಧನಗಳನ್ನ ಕಂಡುಹಿಡಿದಿದ್ದಾರೆ. ಸರ್ಕಾರ ಕೂಡ ತಂತ್ರಜ್ಞಾನಗಳ ಅಭಿವೃದ್ಧಿಗಾಗಿ ಬಹಳಷ್ಟು ಹಣ ಖರ್ಚು ಮಾಡಿದೆ. ಇಷ್ಟೆಲ್ಲ ಮಾಡಿರೋದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವುದಕ್ಕೋ ಅಥವಾ ಸಮಾಜದ ಅನುಕೂಲಕ್ಕೋ? ನೀವೇ ಯೋಚನೆ ಮಾಡಿ. ಸಮಾಜದ ಅನುಕೂಲಕ್ಕಾಗಿ ತಾನೆ. ಅದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಮೇಲ್ಕಂಡ ಎಲ್ಲ ಹೇಳಿಕೆಯಿಂದ ನಾನು ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವುದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ನನ್ನ ದೃಢ ಸಂಕಲ್ಪ, ಸ್ಪಷ್ಟ ನಿಲುವು ಕೂಡ. ಸಾಮಾಜಿಕ ಜಾಲತಾಣಗಳನ್ನ ನಮ್ಮ ಒಳಿತಿಗಾಗಿ ಬಳಸ್ಕೊಳ್ಳೋಣ. ಸಮಾಜದ ಒಳಿತಿಗಾಗಿ ನಾವು ಶ್ರಮಿಸೋಣ. ನಮ್ಮ ಚಿತ್ತ ಸಮಾಜದ ಒಳಿತಿನತ್ತ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ. ನಾನು ಮಂಡ್ಯ ಜಿಲ್ಲೆಯವಳಾಗಿದ್ದೇನೆ. ನಾನು ಪ್ರಸ್ತುತ ಪ್ರಥಮ ವರ್ಷದ BAಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಮೊದಲಿಗೆ ನನ್ನೆಲ್ಲ ಪೂಜ್ಯ ತೀರ್ಪುಗಾರರಿಗೂ ಹಾಗೂ AKDVV ತಂಡದ ಕಾರ್ಯನಿರ್ವಾಹಕರಿಗೂ ನನ್ನ ನಮನಗಳು ಹಾಗೂ ನನ್ನ ಸಹ ಸ್ಪರ್ಧಾರ್ಥಿಗಳಿಗೂ ನನ್ನ ಶುಭಾಶಯಗಳು. ನಾನು ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ವಿಷಯದ ವಿರುದ್ಧವಾಗಿ ಮಾತನಾಡುತ್ತಿದ್ದೇನೆ. ಅಂದರೆ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿಲ್ಲ ಎಂಬುದಾಗಿ ಮಾತನಾಡುತ್ತಿದ್ದೇನೆ. ಸಾಮಾಜಿಕ ಜಾಲತಾಣಗಳು ಪ್ರಸ್ತುತ ಮನುಷ್ಯನಿಗೆ ಅತ್ಯವಶ್ಯಕವಾದಂಥವುಗಳಾಗಿವೆ. ಸಾಮಾಜಿಕ ಜಾಲತಾಣಗಳಿಲ್ಲದೆ ಮನುಷ್ಯನಿಲ್ಲ ಎಂಬಂತಾಗಿದೆ. ಏಕೆಂದರೆ ಈ ಸಾಮಾಜಿಕ ಜಾಲತಾಣಗಳ ಉಪಯೋಗವನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಸಾಮಾಜಿಕ ಜಾಲತಾಣಗಳಿಂದಾಗಿ ನಾವು ಇಂದು ಒಬ್ಬ ಕ್ಲರ್ಕ್ ಹುದ್ದೆಯಿಂದ ಹಿಡಿದು ಆಡಳಿತಾತ್ಮಕ ಹುದ್ದೆಯವರೆಗೂ ನಾವು ಈ ಸಾಮಾಜಿಕ ಜಾಲತಾಣಗಳಿಂದಲೇ ಕಲಿಯಬಹುದು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಗೂಗಲ್ ಮತ್ತು ಯೂಟ್ಯೂಬ್ನಂತಹ ಅಪ್ಲಿಕೇಶನ್ಗಳಿಂದ ಕಲಿಯಬೇಕಾದ್ದು ಸಾಕಷ್ಟು ಇದೆ. ಸೊ ಈ ರೀತಿ ನಾವು ಅದನ್ನ ಉತ್ತಮವಾಗಿ ಬಳಸ್ಕೊಂಡು ಉನ್ನತ ತೇರ್ಗಡೆ ಹೊಂದಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಾಮಾಜಿಕ ಜಾಲತಾಣ ಇರೋದ್ರಿಂದನೇ ಇವತ್ತು ಕರ್ನಾಟಕದಲ್ಲಿರುವಂತಹ ಎಲ್ಲ ಅಂಧವಿಶ್ವಾಸಿಗರನ್ನ ಒಟ್ಟಿಗೆ ಸೇರಿಸಿ AKDVV ಪ್ರಜ್ಞಾ ವೇದಿಕೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಿದೆ. ಅಂದ್ರೆ ಅದಕ್ಕೆ ವಾಟ್ಸಪ್ ಎಂಬ ಸಾಮಾಜಿಕ ಜಾಲತಾಣವೇ ಕಾರಣ ಅಂತ ಹೇಳ್ಬೋದು. ಸಾಮಾಜಿಕ ಜಾಲತಾಣಗಳಿಂದ ಅತಿ ಹೆಚ್ಚು ಉಪಯುಕ್ತವಾಗಿದೆ. ಅದನ್ನ ನಾವು ಯಾವ ರೀತಿ ಬಳಸಿಕೊಳ್ಳುತ್ತೇವೆಯೋ ಎಂಬುದರ ಮೇಲೆ ಅದು ನಿರ್ಧರಿತವಾಗಿದೆ ಅಂತ ಹೇಳ್ಬೋದು.
ಈ ಸಾಮಾಜಿಕ ಜಾಲತಾಣಗಳಿಂದಾಗಿ ಎಲ್ಲೋ ನಡೆಯುವಂತ ಯಾವುದೋ ಒಂದು ಪ್ರಪಂಚದ ಮೂಲೆಯಲ್ಲಿ ನಡೆಯುವಂತಹ ಒಂದು ಘಟನಾವಳಿಗಳನ್ನ ನಾವು ನಮ್ಮ ಒಂದು ಅಂಗೈಯಲ್ಲೇ ನಾವು ಅದನ್ನ ನೋಡಬಹುದು, ಅದನ್ನ ಲೈವ್ ಕೂಡ ನೋಡಬಹುದು. ಇದಕ್ಕೆಲ್ಲ ಕಾರಣ ಸಾಮಾಜಿಕ ಜಾಲತಾಣ ಅಂತ ಹೇಳ್ಬೋದು. ಸಾಮಾಜಿಕ ಜಾಲತಾಣದಿಂದಾಗಿ ಬೇರೆ ಬೇರೆ ಒಂದು ಇಮೇಜ್ ನ ಶೇರ್ ಮಾಡ್ತಾರೆ ಅಂತ ಎಲ್ಲ ನಮ್ಮ ಸಹ ಸ್ಪರ್ಧಾರ್ಥಿಗಳು ಹೇಳ್ತಾ ಇದ್ರು. ಇದನ್ನ 3-4 ಜನರಿಗೆ ಶೇರ್ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗುತ್ತೆ, ಈ ರೀತಿ ಇಮೇಜ್ಗಳು ಬರ್ತಾ ಇರ್ತವೆ ಅಂತ. ಅದು ತಪ್ಪು ಅಂತ ನಿಮ್ಗೆ ತಿಳಿದಿದೆ ಅಲ್ಲವೇ ಸ್ನೇಹಿತರೆ? ಆದಾಗ್ಯೂ ನೀವ್ ಯಾಕೆ ನಂಬೇಕು? ನೋಡಿ, ಜೇನುತುಪ್ಪ ಸಿಹಿಯಾಗಿದೆ, ಅದರ ಕೆಳಗಡೆ ಒಂದು ಗಷ್ಟ ಅಂತ ಬೇಡವಾದ ಅಂಶ ಇರುತ್ತೆ. ಹಾಗಂತ ನಾವು ಜೇನುತುಪ್ಪವನ್ನೇ ಎಸೆಯಲು ಸಾಧ್ಯವೇ? ಅದನ್ನ ನಾವು ಶುದ್ಧೀಕರಿಸಿ ನಮಗೆ ಬೇಡವಾದಂತಹದನ್ನ ನಾವು ಬಿಟ್ಟು ಬೇಕಾದನ್ನ ಪಡೆದುಕೊಂಡಾಗ ಸಿಹಿಯಾದ ಜೇನುತುಪ್ಪ ನಮ್ಮದಾಗುತ್ತದೆ. ಅದೇ ರೀತಿ ನಾವು ನಮಗೆ ಬೇಕಾದಂತಹ ವಿಷಯಗಳನ್ನ ಕಲೆ ಹಾಕ್ಬೇಕು. ಯಾವುದೋ ಒಂದು ಗೂಡಿನಲ್ಲಿದ್ದಂತಹ ವ್ಯಕ್ತಿಗಳು ಇಡೀ ನಾಡಿಗೆ ಪರಿಚಯ ಆಗ್ತಾರೆ ಅಂದ್ರೆ ಅದು ಸಾಮಾಜಿಕ ಜಾಲತಾಣದ ಮೂಲಕ. ಇದು ಪ್ರತಿಭೆ ಅನಾವರಣಗೊಳಿಸಲಿಕ್ಕೆ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಹಾಗೇನೆ ಈ ಸಾಮಾಜಿಕ ಜಾಲತಾಣದಿಂದಾಗಿ ನಮಗೆ ಒಂದು ಮನೋರಂಜನೆ ಸಿಗ್ತಾ ಇದೆ. ಉತ್ತಮ ಮನೋರಂಜನೆಯನ್ನ ಪಡ್ಕೊಂಡು ಜೀವನದಲ್ಲಿ ಅತಿ ಹೆಚ್ಚು ಕೆಲಸದಿಂದ ಒಂದು ನಿರಂತರ ಕೆಲಸ ಮಾಡ್ತಾ ಅವರಿಗೆ ಬಿಡುವೆ ಇಲ್ಲದೆ ಇರುವಂತಹ ಒಂದು ವ್ಯಕ್ತಿಗಳು ಇದ್ದಾರೆ. ಅವರಿಗೆ ಈ ಸಾಮಾಜಿಕ ಜಾಲತಾಣಗಳಿಂದಾಗಿ ಉತ್ತಮವಾದಂತಹ ಮನೋರಂಜನೆ ಸಿಗ್ತಾ ಇದೆ. ಮನೋರಂಜನೆಯನ್ನ ಪಡ್ಕೊಂಡು ಅವರು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಯಾವುದೇ ಒಂದು ಸರ್ಕಾರ ಹಲವು ಕಾನೂನುಗಳನ್ನ ಜಾರಿಗೆ ತರುತ್ತೆ. ಆ ಕಾನೂನುಗಳನ್ನ ಇಡೀ ಒಂದು ಎಲ್ಲರಿಗೂ ಒಂದು ಹಂಚುವಂತಹ ಒಂದು ಪ್ಲಾಟ್ಫಾರ್ಮ್ ಸಾಮಾಜಿಕ ಜಾಲತಾಣ. ಇದರಿಂದ ಎಲ್ಲರೂ ತಿಳ್ಕೋಬಹುದು ಒಂದು ಸರ್ಕಾರ ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನ ಜಾರಿಗೊಳಿಸಿದೆ, ಇದು ನಮ್ಗೆ ಉಪಯುಕ್ತವೇ ಅನುಪಯುಕ್ತವೇ ಇತ್ಯಾದಿ ಅಂಶಗಳನ್ನ ನಾವು ತಿಳ್ಕೋಬಹುದು. ಇದಕ್ಕೆ ಕಾರಣ ಸಾಮಾಜಿಕ ಜಾಲತಾಣ ಅಂತ ಹೇಳ್ಬೋದು. ಹಾಗೇನೆ ನಮ್ಮ ಸಾಮಾಜಿಕ ಜಾಲತಾಣಗಳಿಂದಾಗಿ ಒಂದು ಹಲವು ಒಂದು ವ್ಯಾಪಾರ ವಾಣಿಜ್ಯವನ್ನ ಕೂಡ ನಡೆಸ್ಬೋದು. ವ್ಯಾಪಾರ ವಾಣಿಜ್ಯವನ್ನ ಕೂಡ ಮಾಡಿಕೊಂಡು ಆ ಮೂಲಕ ನಾವು ಯಶಸ್ವಿಗೊಳ್ಬೋದು ಅಂತ ಹೇಳ್ಬೋದು. ಮತ್ತೆ ಯಂಗ್ಸ್ಟರ್ಸ್ ಈ ಒಂದು ಸಾಮಾಜಿಕ ಜಾಲತಾಣವನ್ನ ಅತಿ ಹೆಚ್ಚು ಬಳಸ್ತಾ ತಮ್ಮ ಸಮಯವನ್ನ ಹಾಳು ಮಾಡ್ಕೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಸಾಮಾಜಿಕ ಜಾಲತಾಣ ಅಲ್ಲ, ಅವರ ಮನಸ್ಥಿತಿ, ಅವರಿಗಿರುವಂತಹ ಆಸಕ್ತಿ. ಅವರಿಗೆ ಓದುವ ಆಸಕ್ತಿ ಇಲ್ಲ. ಆ ಆಸಕ್ತಿಯನ್ನ ಸಾಮಾಜಿಕ ಜಾಲತಾಣ ತಂದು ಕೊಡುವುದಿಲ್ಲ, ಅದು ಅವರಿಂದಲೇ ಬರಬೇಕು. ಸೊ ಹಾಗಾಗಿ ಅದಕ್ಕೆ ಕಾರಣ ಸಾಮಾಜಿಕ ಜಾಲತಾಣ ಅಲ್ಲ, ಅವರ ಆಸಕ್ತಿ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಮಾವಿನಕೆರೆ ಮಾತಾಡ್ತಿರೋದು. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಮಾವಿನಕೆರೆ ಗ್ರಾಮದವನಾಗಿದ್ದು, ಈ ದಿನ ನಾನು ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ವಿಷಯದ ಪರವಾಗಿ ಮಾತಾಡ್ತಾ ಇದ್ದೇನೆ. ಅಂದರೆ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿವೆ ಅಂಥೇಳಿ ನನ್ನ ವಾದ. ಮೊಟ್ಟ ಮೊದಲನೆಯದಾಗಿ ಸಾಮಾಜಿಕ ಜಾಲತಾಣಗಳು ಅಂದ್ರೇನು ಅಂತೇಳಿ ನೋಡೋಣ. ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಐಫೋನ್ ಹೀಗೆ ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಉಪಯೋಗಿಸಿಕೊಂಡು ನಮ್ಮ ಬೆರಳಿನ ತುದಿಯಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಡೆಯುವ ಮಾಹಿತಿಗಳನ್ನು, ವಿಷಯಗಳನ್ನು ತಿಳಿದುಕೊಳ್ಳುವ, ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಹಾಗೂ ಬೇರೆಯವರೊಂದಿಗೆ ಸಂಪರ್ಕವನ್ನು ಸಾಧಿಸುವ ಒಂದು ಅಂತರ್ಜಾಲ ಆಧಾರಿತ ತಾಣವೇ ಸಾಮಾಜಿಕ ಜಾಲತಾಣಗಳು. ಹಾಗಾದರೆ ಪ್ರಮುಖವಾದ ಈ ಸಾಮಾಜಿಕ ಜಾಲತಾಣಗಳು ಯಾವ್ಯಾವು ಅಂತ ನೋಡೋದಾದರೆ ವಾಟ್ಸಪ್, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಸ್ನ್ಯಾಪ್ಚಾಟ್ ಇನ್ನೂ ಇತ್ಯಾದಿ. ಹಾಗಾದರೆ ಸಮಾಜದ ಸ್ವಾಸ್ಥ್ಯವನ್ನು ಈ ಸಾಮಾಜಿಕ ಜಾಲತಾಣಗಳು ಹೇಗೆ ಹಾಳು ಮಾಡ್ತಿವೆ ಅನ್ನೋದು ನೋಡೋದಾದರೆ, ಈ ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ನೀವು ನೋಡಿರ್ತೀರಿ, ವಾಟ್ಸಪ್ಪಲ್ಲಿ ಎಲ್ಲ ಗ್ರೂಪ್ಗಳಲ್ಲೂ ಮೆಸೇಜ್ ಕಳಿಸ್ತಾ ಇರ್ತಾರೆ. ಒಂದು ಫೋಟೋ ಹಾಕ್ಬಿಟ್ಟು ಅಥವಾ ಒಂದು ಯಾವುದೋ ಶ್ಲೋಕ ಹಾಕ್ಬಿಟ್ಟು ಇದನ್ನು 20 ಜನಕ್ಕೆ 30 ಜನಕ್ಕೆ ಸೆಂಡ್ ಮಾಡದೆ ಹೋದರೆ ನಿಮಗೆ ಕೆಟ್ಟದಾಗುತ್ತೆ, ಇದನ್ನು ಸೆಂಡ್ ಮಾಡಿದ್ರೆ ನಿಮ್ಗೆ 9 ದಿವಸಕ್ಕೆ ಒಳ್ಳೆಯ ಸುದ್ದಿ ಬರುತ್ತೆ, ಆ ಥರ ಫೇಕ್ ನ್ಯೂಸ್ಗಳು. ಆಮೇಲೆ ಈ ಲಾಕ್ಡೌನ್ ಟೈಮಲ್ಲಿ ನೋಡಿದ್ರಿ, ಈ ಲಿಂಕ್ ಓಪನ್ ಮಾಡಿ 5,000 ಎಲ್ಲರಿಗೂ ಕೊಡ್ತಾಯಿದ್ವಿ. 5,000 ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಅದು
ಅಲ್ಲಿ ಏನು ತೋರಿಸಲ್ಲ. ಆದರೆ ಏನಾಗುತ್ತೆ ಅಂದರೆ ಅದು ಅವರ ಒಂದು ಪರ್ಸ್ನಲ್ ಅಕೌಂಟ್ ಬ್ಯಾಲೆನ್ಸ್ ಮತ್ತು ಅವ್ರದ್ದು ಏನಿರುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲ ಅವ್ರಿಗೆ ಸೆಂಡ್ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಏನಂತಾರೆ ಕದ್ದಾಲಿಕೆ ಅಥವಾ ಅವರ ಒಂದು ಪರ್ಸ್ನಲ್ ವಿಚಾರಗಳು ಬೇರೆಯವರು ಅದನ್ನು ಕದೀತಾ ಇದ್ದಾರೆ ಈ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ. ಆಮೇಲೆ ಫೇಸ್ಬುಕ್ಕಿಂದ ಏನಾಗಿದೆ, ಫೇಸ್ಬುಕ್ಕಲ್ಲಿ ಯಾರೋ ಒಂದು ಸ್ಮಾರ್ಟ್ ಹುಡುಗನ ಥರ ಫೋಟೋ ಹಾಕ್ಕೊಂಡಿರ್ತಾರೆ. ಅವರು ಚೆನ್ನಾಗಿದೆ ಅಂತೇಳಿ ನೋಡಿ ಹುಡುಗಿರು ಅವ್ರನ್ನ ಲೈಕ್ ಮಾಡಿ ಅವ್ರು ಚಾಟ್ ಮಾಡಿ ಕೊನೆಗೆ ಮುಖಾಮುಖಿ ಭೇಟಿಯಾದಾಗ ಗೊತ್ತಾಗುತ್ತೆ ಅವ್ರಿಗಾಲೇ ಒಂದು ಇಬ್ಬರು ಮದುವೆ ಆಗಿದ್ದಾರೆ, ಇಬ್ಬರನ್ನ ಮದುವೆ ಆಗಿರ್ತಾರೆ ಅಥವಾ 3 ಜನ ಮದುವೆ, ಈ ಥರದ್ದೆಲ್ಲ ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ, ಎಷ್ಟೋ ನ್ಯೂಸ್ಗಳು ನೋಡಿದ್ದೀವಿ. ಹಾಗೆಯೇ ಈ ಸಾಮಾಜಿಕ ಜಾಲತಾಣಗಳಿಂದ ಈ ಒಂದು ಅತ್ಯಾಚಾರಗಳು, ಕೊಲೆಗಳು, ದರೋಡೆಗಳು ಜಾಸ್ತಿ ಆದವು. ಹೇಗೆ ಅಂದರೆ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ನಾವು ಕೂಡ ಬರಬೇಕು ಅನ್ನೋ ಒಂದು ಹುಚ್ಚು ಗೀಳಿನಿಂದ ಕೆಲವರು ಈ ಒಂದು ಕೃತ್ಯಗಳಿಗಿಳಿದ್ರು. ಹಾಗೆಯೇ ಈ ಇನ್ಸ್ಟಾಗ್ರಾಮ್, ಟ್ವಿಟ್ಟರಲ್ಲಿ ಏನಾಗ್ತಿದೆ ಅಂದರೆ ಟ್ವಿಟ್ಟರಲ್ಲಿ ಇಮೇಜ್ ಶೇರ್ ಮಾಡ್ತಾರೆ. ಇವಾಗ ಎಲ್ಲೋ ಯಾವುದೋ ಪ್ರಪಂಚದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಡೆಯುವಂಥ ಸುದ್ದಿನ ಅವ್ರಿಗೆ ತಕ್ಕನಾಗಿ ಎಡಿಟ್ ಮಾಡಿ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇದೇನಾಗುತ್ತೆ, ಅದಕ್ಕೆಲ್ಲ ಲೈಕ್ ಸಿಗಬೇಕು ಅಂತೇಳಿ ಆ ಥರ ಎಡಿಟ್ ಮಾಡಿಬಿಟ್ರು. ಆದರೆ ಆ ಸುದ್ದಿ ನಿಜನೋ ಅಥವಾ ಸುಳ್ಳೋ ತಪ್ಪೋ ಸರಿನೋ ಅನ್ನೋ ಒಂದು ಪರಿಶೀಲಿಸುವಂಥ ಒಂದು ಗೋಜಿಗೂ ಹೋಗ್ತಾ ಇಲ್ಲ ನಮ್ಮ ಒಂದು ಯುವ ಪೀಳಿಗೆ. ಅದೇ ಒಂದು ದೊಡ್ಡ ದುರಂತ. ಹಾಗಾಗಿ ಸಾಮಾಜಿಕ ಜಾಲತಾಣಗಳು ಹಲವಾರು ರೀತಿಯಲ್ಲಿ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ ಯುವ ಪೀಳಿಗೆಯ ಯುವಕ ಯುವತಿಯರ ದಾರಿ ತಪ್ಪಿಸುವ, ದಿಕ್ಕು ತಪ್ಪಿಸುವ ಒಂದು ಕೆಲಸವನ್ನು ಅವ್ಯಾಹತವಾಗಿ ಮಾಡ್ತಾ ಇದೆ. ಹಾಗಾದರೆ ಈ ಸಾಮಾಜಿಕ ಜಾಲತಾಣಗಳು ಉಪಯೋಗಕಾರಿ ಇಲ್ವಾ? ಇದೆ, ಆದರೆ ಕೇವಲ 10-20% ಮಾತ್ರ. ಇನ್ನು 80-90% ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡವಿರೋದಂತೂ ಶತಸಿದ್ಧ. ಹಾಗಾಗಿ ಇಂದಿನ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿವೆ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು ಸೋ ಮಚ್. ಜೈ ಬಜರಂಗಬಲಿ. ಎಲ್ರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್ ಎನ್, ಮೈಸೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಣೆಯನ್ನು ಮಾಡ್ತಾಯಿದ್ದೀನಿ. ಈ ದಿವಸ ಏನು ಅಖಿಲ ಕರ್ನಾಟಕ ದೃಷ್ಟಿವಿಶ್ವಾಸಿ ವಿದ್ಯಾರ್ಥಿ ಪ್ರಜ್ಞಾ ವೇದಿಕೆಯ 2ನೇ ವರ್ಷದ ವಾರ್ಷಿಕೋತ್ಸವ ಸಂಬಂಧ ನಡೀತಾ ಇರ್ತಕ್ಕಂಥ ಚರ್ಚಾ ಸ್ಪರ್ಧೆಗೆ ತೀರ್ಪುಗಾರನಾಗಿ ಆಗಮಿಸಿ ಅಂಥೇಳಿ ವೇದಿಕೆಯ ಪದಾಧಿಕಾರಿಗಳು ನನ್ನನ್ನು ಆಹ್ವಾನಿಸಿದರು. ಹಾಗಾಗಿ ಮೊದಲನೇದಾಗಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನನ್ನು ಸಂಪರ್ಕಿಸಿದಂಥ ನನ್ನ ಸ್ನೇಹಿತರಾದಂಥ ಪ್ರದೀಪ್ ರವರಿಗೆ ಧನ್ಯವಾದಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸ್ತೇನೆ. ನೋಡಿ, ಇವತ್ತು ಇರ್ತಕ್ಕಂಥ ಚರ್ಚೆಯ ವಿಷಯ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿವೆಯೇ ಇಲ್ಲವೇ ಅನ್ನುವಂಥ ವಿಷಯ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ತಮ್ಮದೇ ಆಗಿರ್ತಕ್ಕಂಥ ವಿವಿಧ ರೂಪದಲ್ಲಿ ದಾಟಿನಲ್ಲಿ ಭಾಳ ಚೆನ್ನಾಗಿ ವಿಷಯವನ್ನು ಮಂಡನೆ ಮಾಡಿದ್ದೀರಿ. ಎರಡೂ ಕಡೆ ಪರ ಮತ್ತು ವಿರೋಧ ಎರಡೂ ಕಡೆ ಮಾತನಾಡಿರ್ತಕ್ಕಂಥವ್ರು ಬಹುತೇಕ ಜನ ಭಾಳ ಚೆನ್ನಾಗಿ ಮಾತನಾಡಿದ್ದೀರಿ. ಆದರೆ ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ನಾವು ಕಾಣ್ಬೋದು ತಮ್ಮ ಮಾತುಗಳಲ್ಲಿ. ಕಾರಣ ಏನಂದರೆ, ನೋಡಿ, ವಸ್ತು ವಿಷಯ ಏನಿದೆ ಅದು ಎಲ್ಲೋ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಡಿವಿಯೇಷನ್ ಆಗಿದೆ ಅಂತೇಳಿ ನಾನಾದರೂ ಅನ್ಕೋತೀನಿ. ಇದನ್ನು ವೈಯಕ್ತಿಕ ರೂಪದಲ್ಲಿ ನಾವು ತಗೊಂಡು ಮಾತನಾಡಿದ್ರೆ ವಸ್ತು ವಿಷಯಕ್ಕೆ ಏನೋ ಡಿವಿಯೇಷನ್ ಬಂದ್ಬಿಡ್ತು ಅಂತ ಅನಿಸುತ್ತೆ. ಇಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಸಮಾಜದ ಸ್ವಾಸ್ಥ್ಯ ಅಂದರೆ ಏನು, ಸಮಾಜ ಅಂದರೆ ಏನು? ನೋಡಿ, ಮನುಷ್ಯ ಸಮಾಜ ಭಾರತವನ್ನು ಒಳಗೊಂಡಂತೆ ವಿಶ್ವದ ಎಲ್ಲ ದೇಶಗಳಲ್ಲಿ ಇದೆ. ಗ್ಲೋಬಲೈಸೇಷನ್ ಬಂದಾದ್ಮೇಲಂತೂ ಇಡೀ ಪ್ರಪಂಚನೇ ಒಂದು ಸಣ್ಣ ಹಳ್ಳಿ ಅಂತ ಆಗ್ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಂತಹ ಸಮಾಜ, ಅದರಲ್ಲಿ ಇರ್ತಕ್ಕಂಥ ಸ್ವಾಸ್ಥ್ಯ ಅಂದರೆ ಆರೋಗ್ಯವನ್ನು ಹದಗೆಡಿಸ್ತಾ ಇದ್ದಾವ ಈ ಸಾಮಾಜಿಕ ಜಾಲತಾಣಗಳು?
ಯಾವುದು ಸಾಮಾಜಿಕ ಜಾಲತಾಣಗಳು? ಪ್ರತಿನಿತ್ಯ ನಾವು ಅವುಗಳ ಮೇಲೇ ಅವಲಂಬಿತರಾಗಿದ್ದೇವೆ. ಅದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ವಿವಿಧ ವೆಬ್ಸೈಟ್ಗಳಾಗಿರ್ಬೋದು, ಅಥವಾ ಟಿಕ್ಟಾಕ್ ಆಗಿರ್ಬೋದು, ಅಥವಾ ಯಾವುದಾದ್ರು ವಿವಿಧ ಆ್ಯಪ್ಗಳಾಗಿರ್ಬೋದು. ಇವೆಲ್ಲವೂ ಕೂಡ ಇನ್ಕ್ಲೂಡಿಂಗ್ ಟಿ ವಿ ಮತ್ತು ವೃತ್ತಪತ್ರಿಕೆಗಳು, ಅವು ಕೂಡ ಮಾಧ್ಯಮಗಳೇ, ಜಾಲತಾಣಗಳೇ. ಸೊ ಇಂತಹ ಜಾಲತಾಣಗಳಿಂದ ಏನಾದರೂ ಸಮಾಜದ ಸ್ವಾಸ್ಥ್ಯ ಹದಗೆಡ್ತಿದೆಯಾ? ನೋಡಿ, ಮೊದಲು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಇದರಿಂದ ಅನುಕೂಲ ಅನಾನುಕೂಲ ಎರಡೂ ಇದೆ. ಆದರೆ ವಿಶೇಷವಾಗಿ ನಿಮಗೆ ಮತ್ತು ನಮಗೆ, ಅಂದರೆ ನಾನೊಬ್ಬ ಅಧ್ಯಾಪಕ, ನೀವು ವಿದ್ಯಾರ್ಥಿಗಳಿದ್ದೀರಿ, ನಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಕ್ಷಣಾರ್ಧದಲ್ಲೇ ಪಡೆಯಬಹುದಾಗಿರ್ತಕ್ಕಂಥ ಸಾಧ್ಯತೆ ಇದ್ದರೆ ಅದು ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ. ಇವತ್ತು ನಾನು ವಿಷಯಗಳನ್ನು ಒಂದಷ್ಟು ತಿಳ್ಕೊಂಡು ಮಾತನಾಡ್ತೀನಿ ಅಂದರೆ, ನೀವು ತಿಳ್ಕೊಂಡು ಮಾತನಾಡಿದ್ದೀರಿ ಅಂತಂದರೆ ಸಾಮಾಜಿಕ ಜಾಲತಾಣಗಳಿಂದಲೇ ನಾವೆಲ್ಲ ತಗೊಂಡಿರ್ತೀವಿ. ಅದು ಟಿ ವಿ ಮತ್ತು ಇನ್ನಿತರೆ ಎಲ್ಲ ತರಹದ ಜಾಲತಾಣಗಳಿಂದನೂ ತಗೊಂಡಿರ್ತೀವಿ. ಇದರಿಂದ ಏನು ಅನುಕೂಲ ಇದೆ ನೋಡಿ? ಅನುಕೂಲತೆಗಳನ್ನು ನಾವು ಮೊದಲು ಹುಡ್ಕೋಣ. ಕಾರಣ ಇಷ್ಟೇ, ನಮ್ಮಲ್ಲಿ ಒಬ್ಬ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಹೇಗಿರುತ್ತೆ, ದೇಶದಲ್ಲಿ ಒಳ್ಳೆಯದು ಕೆಟ್ಟದ್ದು ಹೇಗಿರುತ್ತೆ, ಹಾಗೆ ಪ್ರತಿಯೊಂದು ವಿಷಯ ಮತ್ತು ಎಲ್ಲ ತರಹದ ವಿಚಾರಗಳಲ್ಲೂ ಒಳ್ಳೆಯದು ಮತ್ತು ಕೆಟ್ಟದ್ದು ಇದ್ದೇ ಇರ್ತದೆ. ನಮಗೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನು ನಾವು ತಗೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಈಗ ನನಗೆ ಮಾಹಿತಿ ಬೇಕು, ಮಾಹಿತಿ ತಗೋತೀನಿ. ಕೆಲವು ಸಂದರ್ಭದಲ್ಲಿ ನನಗೆ ಮನೋರಂಜನೆ ಬೇಕು, ನಾನು ಮನೋರಂಜನೆ ತಗೋತೀನಿ. ನಾನು ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ, ಸಿನಿಮಾ ನೋಡ್ತೀನಿ. ಎಲ್ಲವೂ ಕೂಡ ಜಾಲತಾಣಗಳಲ್ಲಿ ಅವೈಲೇಬಲ್ ಇದೆ. ನೀವು ಕೂಡ ಅಷ್ಟೇ. ಇವತ್ತು ನೀವು ಸಂಪರ್ಕ ಮಾಡಿದ್ದೀವಿ ಅಂತಂದರೆ ಅದು ಸಾಮಾಜಿಕ ಜಾಲತಾಣ ಅಲ್ವಾ? ಇವತ್ತು ವಾಟ್ಸಪ್ ಮೂಲಕ ನೀವು ಕಳಿಸಿರ್ತಕ್ಕಂಥ ಸಂದೇಶಗಳನ್ನು ನಾನು ಕೇಳ್ತಾ ಇದ್ದೀನಿ, ಜಡ್ಜ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಜಾಲತಾಣದಿಂದ ಆಗಿರುವಂಥ ಅನುಕೂಲ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಂಥ ಪ್ರದೀಪು ವಾಟ್ಸಪ್ ಮೂಲಕ, ಚಾಟ್ ಮೂಲಕನೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಂಥದ್ದು, ತಾವು ಜಡ್ಜಾಗಿ ಬರಬೇಕು ಅಂತೇಳಿ. ಸೊ ಹೀಗಾಗಿ ಇದರಲ್ಲಿ ಸಾಕಷ್ಟು ಒಳ್ಳೆಯದಿದೆ. ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ವಾಸ್ಟ್ ಇನ್ಫಾರ್ಮೇಷನ್. ಯಾಕೆಂದರೆ ಇವತ್ತಿನ ಯುಗ ಏನಾಗಿದೆ, ಮಾಹಿತಿಯ ಜಗತ್ತು. ಇವತ್ತಿನ ಯುಗ ಅಂದರೆ ಮಾಹಿತಿಯ ಯುಗ. ಇಂತಹ ಮಾಹಿತಿ ಪ್ರತಿ ಕ್ಷಣವೂ ಕೂಡ ಅಪ್ಡೇಟ್ ಆಗ್ತಾನೇ ಇರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ತಗೋಬಹುದಾಗಿರುತ್ತೆ. ಸೊ ಈಗ ಮನುಷ್ಯನ ಮನಸ್ಸು ಕೂಡ ಅಷ್ಟೇ ಅಲ್ವ, ಕೋತಿ ಇದ್ದಾಗೆ. ಈಗ ನನ್ನ ಮನಸ್ಸಿನಲ್ಲೂ ಒಳ್ಳೇದು ಕೆಟ್ಟದ್ದು ಎರಡೂ ಹೇಳ್ತಾ ಇರ್ತದೆ. ನನಗೆ ಯಾವ್ದು ಬೇಕು ಅದನ್ನು ನಾನು ತಗೋತೀನಿ. ಒಳ್ಳೇದನ್ನು ತಗೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಸೊ ಹಂಗಂತೇಳಿ ಏನು ಕೆಟ್ಟದ್ದೇನು ಇಲ್ವಾ ಅಂತ ನೀವು ಕೇಳಬೇಡಿ, ಖಂಡಿತವಾಗ್ಲೂ ಇರುತ್ತೆ. ಆದರೆ ಸಮಾಜದ ಸ್ವಾಸ್ಥ್ಯಕ್ಕೆ ಧಕ್ಕೆ ಬರುವಂತಹದ್ದು ಕಡಿಮೆ ಇರ್ತವೆ. ಸುಳ್ಳು ಸುದ್ದಿಗಳನ್ನು ಬಿತ್ತರಿಸ್ಬೋದು, ಮೋಸ ಮಾಡ್ಬೋದು, ದರೋಡೆ ಮಾಡ್ಬೋದು, OTP ಕೇಳ್ಬೋದು, ಬ್ಯಾಂಕ್ನವ್ರು ಫೋನ್ ಮಾಡಿ ಫ್ರಾಡ್ ಕಾಲ್ಗಳು ಬರ್ಬೋದು, ಇವೆಲ್ಲ ಇರ್ತವೆ. ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗ ಮನುಷ್ಯ, ನಾನು ರಸ್ತೆನಲ್ಲಿ ಹೋದರೆ ಹಂಗಾರೆ ನನ್ನ ಜೇಬ್ನಲ್ಲಿ ಇರ್ತಕ್ಕಂಥ ಪಿಕ್ ಪ್ಯಾಕೆಟ್ ಮಾಡ್ಕೊಂಡು ಯಾರು ಹೋಗೋದಿಲ್ವಾ? ನಾನು ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಹೇಗಿರುತ್ತೆ, ನೇರವಾಗಿ ಅಂದರೆ ಜಾಲತಾಣಗಳ ಹೊರತಾಗಿ ನಮ್ಮ ದೈನಂದಿನ ಬದುಕಿನಲ್ಲಿ ಜಾಲತಾಣಗಳಲ್ಲೂ ಸಣ್ಣ ಪುಟ್ಟದ ವ್ಯತ್ಯಾಸಗಳು, ಸಣ್ಣ ಪುಟ್ಟದು ಲೋಪದೋಷಗಳು ಇರ್ತವೆ. ಅವುಗಳನ್ನು ನಾವೇನು ಮಾಡಬೇಕು, ಓವರ್ಕಮ್ ಆಗುವಂಥ ಪ್ರಯತ್ನಗಳನ್ನು ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಹಾಗಾಗಿ ಮತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವೊಂದು ಪಿಡುಗುಗಳಿಗೆ ಅಥವಾ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತಹ ಅವಕಾಶ ಕೂಡ ಇಲ್ಲಿದೆ. ನೋಡಿ, ಇವತ್ತು ಒಬ್ಬ ವ್ಯಕ್ತಿಯನ್ನು ದೊಡ್ಡ ಫೇಮಸ್ ಮಾಡಿಬಿಟ್ಟಿದ್ದೀವಿ ನಾವೆಲ್ಲ. ಯಾರು? ಬಾಲಿವುಡ್ ನಟ ಸೋನು ಸೂದ್ ಯಾಕೆ ಇಷ್ಟೊಂದು ಫೇಮಸ್ ಆದರು? ಯಾಕೆ ಅಂತಂದರೆ ಅವ್ರ ಜಾಲತಾಣಗಳಿಂದಾಗಿಯೇ ಆಗಿದ್ದು. ರೀಸನ್ ಏನು ಅಂತಂದರೆ, ಜಾಲತಾಣಗಳ ಮುಖೇನವಾಗಿ ಯಾರು ಸಮಸ್ಯೆ ಒಳಗಡೆ ಸಿಗಾಕೊಂಡಿದ್ದಾರೆ ಅಂಥವರಿಗೆ ಸಹಾಯ ಹಸ್ತವನ್ನು ಮಾಡೋದಕ್ಕೆ ಅನುಕೂಲ ಆಯ್ತು ಅವ್ರಿಗೆ. ಈಗ ಯಾವುದೋ ಆಂಧ್ರ ಪ್ರದೇಶದಲ್ಲಿ ಒಬ್ಬ ರೈತ ತನ್ನ 2 ಹೆಣ್ಮಕ್ಳನ್ನು ಇಟ್ಕೊಂಡು ಉಳುಮೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ರು ನೋಡಿ. ಅದರಿಂದ ನೋಡಿದಂಥದ್ದು ಎಲ್ಲಿಂದ ತಲುಪ್ತು ಮಾಹಿತಿ ಅವ್ರಿಗೆ? ಅವ್ರೇನು ಹೋಗಿದ್ರು ಅವ್ರನ್ನ ಹುಡಿಕೊಂಡು? ಇಲ್ಲ. ಸೊ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಅದನ್ನು ಆಧಾರವಾಗಿ ಇಟ್ಕೊಂಡು ಸಹಾಯ ಮಾಡ್ದ ಆತ. ಒಬ್ಬ ಸೂಪರ್ ಸಿನಿಮಾದಲ್ಲಿ ವಿಲನ್ ಆಗಿದ್ರು, ನಿಜ ಜೀವನದಲ್ಲಿ ಹೀರೋ ಆದ. ನಾವು ಕೂಡ ಹಾಗೇನೆ ಇದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಸಮಾಜ ಸ್ವಾಸ್ಥ್ಯದಿಂದ ಇರುತ್ತೆ. ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅನ್ನೋದು ಒಂದನ್ನು ಬಿಟ್ಟರೆ ಇದರಿಂದ ಅಷ್ಟೇನು ದೊಡ್ಡ ಪ್ರಮಾಣದ ಕೆಟ್ಟದ್ದಾಗಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ, ನನ್ನ ವೈಯಕ್ತಿಕ ಭಾವನೆ. ಹಾಗಂತೇಳಿ ವಿರುದ್ಧ ಮಾತನಾಡಿರ್ತಕ್ಕಂಥವ್ರು ಎಲ್ಲ ಏನಿದ್ದೀರಿ
ತಪ್ಪು ತಿಳಿಯೋದು ಬೇಡ. ಯಾಕೆಂದರೆ ವಿರುದ್ಧ ಮಾತನಾಡೋದು, ನನಗೆ ವಿಷಯ ಕೊಟ್ಟರೆ ನಾನು ವಿರುದ್ಧವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ವಿಚಾರ ಸಂಗ್ರಹಣೆ ಮಾಡ್ಕೊಂಡು ಮಾತನಾಡಬಲ್ಲೆ. ಸತ್ಯ ಕೂಡ ಇರುತ್ತೆ. ಆದರೆ ವೈಯಕ್ತಿಕವಾಗಿ ಸ್ವಲ್ಪ ಸಮಸ್ಯೆಗಳಿದೆ ಇದು ಜಾಲತಾಣಗಳು. ಸಾಮಾಜಿಕವಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ, ಯಾವುದೋ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಒಂದಷ್ಟು ವೈಷಮ್ಯಗಳನ್ನು ಬಿತ್ತುವಂಥ ಕೆಲಸಗಳು ನಡೀತವೆ. ಆದರೆ ನಾವು ಎಚ್ಚರಿಕೆಯಿಂದ ಇರೋಣ. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳ್ಕೊಂಡು ನಡೀತಕ್ಕಂಥ ಕೆಲಸವನ್ನು ಮಾಡಿದ್ದೇ ಆದರೆ ಸಮಾಜ ಸ್ವಾಸ್ಥ್ಯದಿಂದ ಇರುತ್ತೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳನ್ನೆಲ್ಲ ನಾವು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪ್ರದೀಪ್ ರವ್ರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.